ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಾಯಿ ಕಂಡು ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ತಾಯಿ ಮೀನಾರ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರಂತೆ. ಆರೋಪಿ ದರ್ಶನ್ ಅವಸ್ಥೆಯನ್ನ ಕಂಡು ತಾಯಿ ಹಾಗೂ ಸಹೋದರ ಕೂಡ ಕಂಬನಿ ಮಿಡಿದಿದ್ದಾರೆ. ಒಂದ್ ಕಡೆ ತಾಯಿಯನ್ನ ನೋಡಿದ ತಕ್ಷಣ ದರ್ಶನ್ ಭಾವುಕರಾಗಿದ್ರೆ, ಬಿಕ್ಕಿ ಬಿಕ್ಕಿ ಅತ್ತಿದ್ರೆ, ಮಗನ ಸ್ಥಿತಿಯನ್ನ ಕಂಡು ತಾಯಿ ಕೂಡ ಕಂಬನಿ ಮಿಡಿದಿದ್ದಾರೆ. ಸಹೋದರ ದಿನಕರ್ ಕೂಡ ಅತ್ತಿದ್ದಾರಂತೆ. ಇಬ್ಬರನ್ನು ಸಮಾಧಾನ ಪಡಿಸಿದಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ವಿನೀಶ್, ಅದೇ ರೀತಿಯಾಗಿ ದರ್ಶನ್ ತಾಯಿ ಮೀನಾ ಮತ್ತೆ ದಿನಕರ್ ಅವರ ಸಹೋದರ ಎಲ್ಲರೂ ಕೂಡ ಭೇಟಿ ಮಾಡೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ದರ್ಶನ್ಗೆ ದುಃಖ ಹೆಚ್ಚಾಗಿದೆ. ಇಂಥ ಸ್ಥಿತಿಗೆ ಬಂದ್ಬಿಟ್ನಲ್ಲ ನಾನು, ನನ್ನ ತಾಯಿ ಜೈಲಿಗೆ ಬಂದು ನನ್ನನ್ನ ಭೇಟಿ ಮಾಡೋ ರೀತಿ ಆಗ್ಬಿಡ್ತಲ್ಲ ಅಂತ ಭಾವುಕರಾಗಿ ಅತ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಮೀನಾ ಅವರ ತಾಯಿ ಮೀನಾ ಮತ್ತೆ ಸಹೋದರ ದಿನಕರ್ ಅವರು ಕೂಡ ಕಣ್ಣೀರು ಹಾಕಿದ್ದಾರಂತೆ. ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಸಮಾಧಾನ ಪಡಿಸಿದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಾಯಿನ ಕಂಡ ತಕ್ಷಣ ದರ್ಶನ್ ಅವರು ಕಣ್ಣೀರಿಟ್ಟಿದ್ದಾರೆ, ಬಿಕ್ಕಿ ಬಿಕ್ಕಿ ಅತ್ತಿದ್ದಾರಂತೆ. ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಇಲ್ಲಿವರೆಗೂ ಕೂಡ ಹೊರಗಡೆ ಹೇಗಿದ್ರು, ತಾಯಿ ಮಗ ಚೆನ್ನಾಗಿದ್ರು, ಆದ್ರೀಗ ಜೈಲಿನಲ್ಲಿ ಕಂಬಿ ಹಿಂದೆ ಇರುವಂತ ಮಗನನ್ನ ನೋಡೋದಕ್ಕೆ ತಾಯಿ ಬರುವಂತ ಪರಿಸ್ಥಿತಿ ಆಯ್ತಲ್ಲ, ಜೈಲ್ ಮೆಟ್ಲು ಹತ್ತುವಂತ ಆಯ್ತಲ್ಲ ಅಂತ ಮಗ ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಅವರು. ಅದೇ ರೀತಿಯಾಗಿ ದರ್ಶನ್ ಅಳ್ತಾ ಇದ್ದಂತೆ ತಾಯಿ ಮೀನಾ ಮತ್ತೆ ಅವರ ಸಹೋದರ ದಿನಕರ್ ಅವರು ಕೂಡ ಅತ್ತಿದ್ದಾರಂತೆ. ಆ ಸಂದರ್ಭದಲ್ಲೇ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವರಿಬ್ಬರನ್ನು ಕೂಡ ಸಮಾಧಾನ ಪಡಿಸಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು.